ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ದೀಪಕ್ ವ್ಲಾಗ್ಸ್. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮ ಲಾಸ್ಟ್ ಡೇದು ಟ್ರಿಪ್ಪು ಎಲ್ಲೆಲ್ಲಿ ಹೋಗಿದ್ವಿ, ಯಾವ ಟೆಂಪಲ್ಸ್ನ ಕವರ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನಾವು ನೆಕ್ಸ್ಟು ಧರ್ಮಸ್ಥಳದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ಧರ್ಮಸ್ಥಳದಲ್ಲಿ ಹಾಲ್ಟ್ ಇದ್ವಿ ನೈಟ್ ಅಂತ. ಸೊ ಮಾರ್ನಿಂಗ್ ಎದ್ದು ದರ್ಶನ ಮಾಡಿಕೊಂಡು ನಾವಲ್ಲಿ ಸುತ್ತಮುತ್ತ ನಿಯರ್ ಬೈ ಪ್ಲೇಸಸ್ನ ಕವರ್ ಮಾಡ್ತಾ ಹೋದ್ವಿ. ಸೊ ಇಲ್ಲಿ ಗೊಮ್ಮಟೇಶ್ವರ, ಗೊಮ್ಮಟಗಿರಿ ದೇವರಿತ್ತು. ಸೊ ಅವ್ರನ್ನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಸೂರ್ಯ ಟೆಂಪಲ್ಗೆ. ಸೊ ನಿಮಗೆ ಗೊತ್ತಿರ್ಬೋದು, ಇದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ. ಸೊ ಏನಕ್ಕಂದರೆ ನೀವೇನೇ ಅರ್ಕೆ ಇಟ್ಕೊಂಡಿದ್ರು ಈ ದೇವಸ್ಥಾನದಲ್ಲಿ ನೀವು ಅದನ್ನು ಸಲ್ಲಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೂ ಸಹ ಹೇಳ್ತಾರೆ. ಸೊ ನೀವೇನಾದರೂ ಧರ್ಮಸ್ಥಳ ಕಡೆ ಹೋದಾಗ ಈ ಟೆಂಪಲ್ನ ಮರೀದೇ ವಿಸಿಟ್ ಮಾಡಿ ಬನ್ನಿ. ಸೊ ಒನ್ ಆಫ್ ದ ಬೆಸ್ಟ್ ಟೆಂಪಲ್ ನಾನು ಹೇಳ್ತೀನಿ. ಸೊ ಅಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಎಲ್ಲರಿಗೂ ಹೆಚ್ಚು ಮೆಚ್ಚಿನ ದೇವಸ್ಥಾನ ಸೌತಡ್ಕ ಗಣಪತಿ. ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿತ್ತು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ನೋಡ್ತಿದ್ದೆ ಯಾವಾಗ ಹೋಗ್ತೀನಿ ಅಂದ್ಕೊಂಡೆ, ಬಟ್ ಟೈಮ್ ಬಂತು, ಹೋದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಊಟ ಅಂತೂ ತುಂಬ ಅದ್ಭುತವಾಗಿತ್ತು. ನಾವು ಹೋಗಿದ್ದು ಚೌತಿ ದಿನ ಅಂತೂ ಇನ್ನೂ ರಶ್ ಇತ್ತು. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಎಲ್ಲಿಗೆ ಅಂತ ನಿಮಗೆ ತಿಳಿಸ್ತೀನಿ. ಸೊ ನೀವು ನೋಡ್ಬೋದು ಅಲ್ಲಿ ಎಷ್ಟು ಪ್ಲೆಸೆಂಟ್ ಆ್ಯಂಡ್ ಕಾಮ್ ಆಗಿತ್ತು ಅಂತ ಟೆಂಪಲ್ಲು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಅಲ್ಲೇ ನಿಯರ್ ಬೈ ಒನ್ ಆಫ್ ದ ಹಿಸ್ಟಾರಿಕಲ್ ಟೆಂಪಲ್ ವೈದ್ಯನಾಥೇಶ್ವರ ದೇವಸ್ಥಾನ ಅಂತ. ಇದು ತುಂಬ ಚೆನ್ನಾಗಿತ್ತು. ಇದನ್ನು ಇವಾಗ ಡೆವಲಪ್ಮೆಂಟ್ ಮಾಡ್ತಿದ್ದ ಕಾರಣ ಸ್ವಲ್ಪ ಹಂಗಂಗೆ ಕನ್ಸ್ಟ್ರಕ್ಷನ್ ಪೆಂಡಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ. ಸೊ ಅಲ್ಲಿ ಎಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ರಿಟರ್ನ್ ಆದ್ವಿ ನಾವು ಮೈಸೂರಿಗೆ. ಸೊ ಇದು ನಮ್ಮ ಈ ಇಯರ್ದು ಟ್ರಿಪ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.